ಲೋಕಸಭೆಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಬೆಂಕಿಯ ಭಾಷಣ. ಕಾಂಗ್ರೆಸ್ ಜನ್ಮ ಜಾಲಾಡಿದ ಬೆಂಗಳೂರಿನ ಬಿಜೆಪಿ ಸಂಸದ. ಲೋಕಸಭೆಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಬೆಂಕಿಯ ಭಾಷಣ. ಕಾಂಗ್ರೆಸ್ ಜನ್ಮವನ್ನ ಜಾಲಾಡಿದ ಬೆಂಗಳೂರಿನ ಬಿಜೆಪಿ ಸಂಸದ. ರಾಹುಲ್ ನಾಯಕತ್ವದಲ್ಲಿ ಸೋಲಿನ ಲೆಕ್ಕ ಕೊಟ್ಟ ತೇಜಸ್ವಿ ಸೂರ್ಯ. ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಕಾಂಗ್ರೆಸ್ ಕಂಡ ಸೋಲು 95. ಮುಂದೆ ಪಂಚರಾಜ್ಯ ಚುನಾವಣೆಯಲ್ಲಿ ಬರಲಿದೆ, ಅಲ್ಲೂ ಕೂಡ ಕೈಗೆ ಸೋಲುನೆ ಫಿಕ್ಸ್ ಅಂತ ಹೇಳಿದ್ದಾರೆ. ಶೀಘ್ರವೇ ಶತಕ ಬಾರಿಸಲಿರುವಂತಹ ಕಾಂಗ್ರೆಸ್ಗೆ ಅಡ್ವಾನ್ಸ್ ಕಂಗ್ರಾಚ್ಯುಲೇಷನ್. ನೀವು ಎಲ್ಲಾ ಕಡೆ ಸೋಲೋದು ಫಿಕ್ಸ್ ಆಗಿದೆ. ತೇಜಸ್ವಿ ಸೂರ್ಯ ಭವಿಷ್ಯವನ್ನ ನುಡಿದ್ರು. ತೇಜಸ್ವಿ ಸೂರ್ಯ ಬೆಂಕಿ ಭಾಷಣಕ್ಕೆ ಮೇಜು ಕುಟ್ಟಿದ್ದ ಪ್ರಧಾನಿ ನರೇಂದ್ರ ಮೋದಿ. ಲೋಕಸಭೆಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಬೆಂಕಿಯ ಭಾಷಣ. ಕಾಂಗ್ರೆಸ್ ಜನ್ಮ ಜಾಲಾಡಿದ ಬೆಂಗಳೂರಿನ ಬಿಜೆಪಿ ಸಂಸದ. ರಾಹುಲ್ ನಾಯಕತ್ವದಲ್ಲಿ ಸೋಲಿನ ಲೆಕ್ಕ ಕೊಟ್ಟಿದ್ದಾರೆ ತೇಜಸ್ವಿ ಸೂರ್ಯ. ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಕಾಂಗ್ರೆಸ್ ಕಂಡ ಸೋಲು ಎಷ್ಟು? 95. ಮುಂದೆ ಪಂಚರಾಜ್ಯಗಳ ಚುನಾವಣೆ ಸಹಿತ ಬರಲಿದೆ, ಅಲ್ಲೂ ಕೂಡ ಕಾಂಗ್ರೆಸ್ಗೆ ಸೋಲಾಗೋದು ಖಚಿತ. ಶೀಘ್ರವೇ ಶತಕವನ್ನ ಬಾರಿಸುತ್ತೆ ಕಾಂಗ್ರೆಸ್. ಹೀಗಾಗಿ ಅಡ್ವಾನ್ಸ್ ಆಗಿ ಕಂಗ್ರಾಚ್ಯುಲೇಷನ್ ಅನ್ನ ಹೇಳ್ತೀವಿ ನಿಮ್ಗೆ. ನೀವು ಎಲ್ಲಾ ಕಡೆ ಸೋಲೋದು ಫಿಕ್ಸ್ ಆಗ್ಬಿಟ್ಟಿದೆ ಅಂತ ತೇಜಸ್ವಿ ಸೂರ್ಯ ಮಾತನಾಡಿರುವಂತದ್ದು. ತೇಜಸ್ವಿ ಸೂರ್ಯ ಬೆಂಕಿಯ ಭಾಷಣಕ್ಕೆ ಪ್ರಧಾನಿ ಮೋದಿ ಮೇಜು ಕುಟ್ಟಿದ್ದಾರೆ. ಇದೀಗ ಸಂಸತ್ನಲ್ಲಿ ಲೋಕಸಭೆಯಲ್ಲಿ ಮಾತನಾಡಿದಂತ ತೇಜಸ್ವಿ ಸೂರ್ಯ, दूर करने से पहले मैं समझ सकता हूं आपका तकलीफ क्या, मैं समझ सकता हूं आप सबका तकलीफ क्या। मैं कोई पढ़ रहा था देश जी की राहुल गांधी जी के नेतृत्व में 95 डिफीट्स इंडी अलायंस और कांग्रेस पार्टी का लगातार चुनावों में हो चुका है। 5 चुनाव आने वाला है। बंगाल के अपने सभी वरिष्ठ सांसदों ने भी बहुत तकलीफों में जुड़े। मैं राहुल गांधी जी को, इंडी अलायंस को सेंचुरी का एडवांस कंग्रेचुलेशंस देना चाहता हूं। बंगाल से, केरल से, तमिलनाडु से, हर जगह से भी आप खाली होंगे। हर जगह नरेंद्र मोदी नेतृत्व वाली भारतीय जनता पार्टी की सरकार सामने आ रही। दूर करने से पहले मैं समझ सकता हूं आपका तकलीफ क्या, मैं समझ सकता हूं आप सबका तकलीफ क्या। मैं कोई पढ़ रहा था देश जी की राहुल गांधी जी के नेतृत्व में 95 डिफीट्स इंडी अलायंस और कांग्रेस पार्टी का लगातार चुनावों में हो चुका है। 5 चुनाव आने वाला है। बंगाल के अपने सभी वरिष्ठ सांसदों ने भी बहुत तकलीफों में जुड़े। मैं राहुल गांधी जी को, इंडी अलायंस को सेंचुरी का एडवांस कंग्रेचुलेशंस देना चाहता हूं। बंगाल से, केरल से, तमिलनाडु से, हर जगह से भी आप खाली होंगे। हर जगह नरेंद्र मोदी नेतृत्व वाली भारतीय जनता पार्टी की सरकार सामने आ रही। दूर करने से पहले मैं समझ सकता हूं आपका तकलीफ क्या। ಲೋಕ ಸದನದಲ್ಲಿ ಮಾತನಾಡಿದಂತ ತೇಜಸ್ವಿ ಸೂರ್ಯ, ರಾಹುಲ್ ಅವರ ನಾಯಕತ್ವದಲ್ಲಿ ಈಗಾಗಲೇ 95 ಸೋಲುಗಳನ್ನ ಕಂಡುಬಿಟ್ಟಿದ್ದಾರೆ. ಮುಂದೆ ಸಹಿತ ಸೆಂಚುರಿ ಹೊಡೆಯೋದು ಪಕ್ಕ. ಹೀಗಾಗಿ ಮುಂದಿನ ಪಂಚರಾಜ್ಯ ಚುನಾವಣೆಯಲ್ಲಿ ಸಹಿತ 100ಕ್ಕೆ ಹೋಗಿ ತಲುಪುತ್ತೆ. ಹೀಗಾಗಿ ಸೆಂಚುರಿಯನ್ನ ಹೊಡೆದಿದ್ದಾರೆ ಅನ್ನುವಂತಹ ಮಾತುಗಳನ್ನ ಆಡಿದ್ರು. ಇನ್ನು ಅದ್ರ ಜೊತೆಗೆ ಸಾಕಷ್ಟು ಹಿಂದುತ್ವದ ಹಿಂದೂ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂಥ ತೇಜಸ್ವಿ ಸೂರ್ಯ, ಇದೀಗ ನಮ್ಮ ದೇಶದಲ್ಲೇ ಕೂಡ, ನಮ್ಮ ರಾಜ್ಯದಲ್ಲಿಯೇ ಸಹಿತ ಈ ಹಿಂದುತ್ವ ಅನ್ನೋದು ಅಲ್ಲಿ ಕುಗ್ತಾನೆ ಹೋಗ್ತಾ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಒಂದಿಷ್ಟು ನಾವು ಕೂಡ ಈಗ ಎದ್ದು ನಿಲ್ಲೋ ಹಾಗೆ ಆಗಿದೆ ಅನ್ನುವಂಥ ಒಂದಿಷ್ಟು ಮಾತುಗಳನ್ನ ಆಡಿದ್ರು. ಇನ್ನು ಅದ್ರ ಜೊತೆಗೆ ಯಂಗ್ ಸ್ಟಾರ್ಸ್ಗಳಿಗೆ ಅವಕಾಶವನ್ನ ಕೊಡೋದ ವಿಚಾರಕ್ಕೆ ಮಾತನಾಡಿದಂಥ ತೇಜಸ್ವಿ ಸೂರ್ಯ ಅವರು ರಾಜಕೀಯವಾಗಿ ಅವ್ರಿಗೂ ಕೂಡ ಪ್ರಾಬಲ್ಯವನ್ನ ತಂದು ಕೊಟ್ಟಿದ್ದಾರೆ ಅನ್ನುವಂಥ ಹೇಳಿಕೆಗಳನ್ನ ಕೊಟ್ಟರು.